ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಥರ ಸಾಫ್ಟಾಗಿ ಚಪಾತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ 1.5 ಕಪ್ಪಷ್ಟು ಚಪಾತಿ ಹಿಟ್ಟನ್ನ ತಗೋತಾ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ. 1-2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ನಂತರ ಕ್ಲೀನಾಗಿ ಕಲಿಸ್ಕೊಬೇಕು ನಾವು ಚಪಾತಿ ಹಿಟ್ಟನ್ನ. ಇಲ್ಲ ಅಂದರೆ ಅದಲ್ಲಲ್ಲೇ ಸಿಗ್ತಾ ಇರುತ್ತೆ ಚಪಾತಿ ತಿನ್ನಬೇಕಾದ್ರೆ. ಸೊ ಅದನ್ನ ಕ್ಲೀನಾಗಿ ನಾಡ್ ಮಾಡಬೇಕು. ಸೊ ಅದ ನಂತರ ಇವಾಗ ಬಿಸಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಬಿಸಿನೀರು ಹಾಕೋದ್ರಿಂದ ಚಪಾತಿ ತುಂಬಾ ಸಾಫ್ಟ್ ಆಗುತ್ತೆ ಆ್ಯಂಡ್ ಬಾಯಲ್ಲಿ ಇಟ್ಟರೆ ಸಾಕು ಒಂಥರ ಕರಗುತ್ತೆ ಅಂತಾರಲ್ಲ, ಸೊ ಆ ಥರ ಅನಿಸುತ್ತೆ. ಬಿಸಿನೀರು ಹಾಕೋದ್ರಿಂದ ಅದೊಂದೇ ಮ್ಯಾಜಿಕ್ ಆಗೋದು ಚಪಾತಿ ಕಲಿಸ್ಕೋಬೇಕಾದ್ರೆ. ಸೊ ಇವಾಗ ಕ್ಲೀನಾಗಿ ಚಪಾತಿ ಹಿಟ್ಟನ್ನ ನಾನು ಕಲಿಸ್ಕೊತಾ ಇದ್ದೀನಿ. ಇದು ತುಂಬ ಹೊತ್ತೇ ಆಯಿತು ವಿಡಿಯೋ, ಸೊ ಆದಷ್ಟು ಎಡಿಟ್ ಮಾಡಿದ್ದೀನಿ. ಮೇನ್ ಪ್ರಾಸೆಸ್ನ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಈ ಥರ ಕಲಿಸ್ಕೊಬೇಕು. ಸಾಫ್ಟಾಗಿ ಕಲಿಸ್ಕೊಂಡ್ರೆ ಈಸಿ ಆಗುತ್ತೆ ಉದ್ದೋದಕ್ಕೆ. ಹಾರ್ಡಾಗಿ ಕಲಿಸ್ಕೊಂಡ್ರೆ ಚೆನ್ನಾಗುತ್ತೆ, ಉದ್ದ ಕಷ್ಟ ಆಗುತ್ತೆ, ಬಟ್ ಚಪಾತಿನೂ ಚೆನ್ನಾಗುತ್ತೆ. ಸಾಫ್ಟಾಗಿ ಕಲಿಸ್ಕೊಂಡ್ರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಈ ಥರ ಸೆಟಲ್ ಡೌನ್ ಮಾಡ್ತಾ ಇದ್ದೀನಿ. 20 ಮಿನಿಟ್ಸ್ ಈ ಥರ ಸೆಟಲ್ ಡೌನ್ ಮಾಡಿದ್ಮೇಲೆ ಇನ್ನೊಂದು ಸಲ ಕ್ಲೀನಾಗಿ ಕಲಿಸ್ಕೊಂಡು ಚಪಾತಿ ಹಿಟ್ಟಿಗೆ ಲಟ್ಸೋಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಕಟ್ ಮಾಡಿಕೊಂಡು, ನಮ್ಮ ಸೈಡ್ ಉಳ್ಳಿ ಅಂತಾರೆ, ಈ ಕಡೆ ಏನಂತಾರೆ ನಂಗೆ ಗೊತ್ತಿಲ್ಲ, ಬೆಂಗಳೂರು ಸೈಡು. ಸೊ ಹಂಗಾಗಿ ಇವಾಗ ಕ್ಲೀನಾಗಿ ನಾನು ಉತ್ಕೋತಾ ಇದ್ದೀನಿ. ಚಪಾತಿ ಎಲ್ಲ ಲಟ್ಸ್ಕೊಂಡು ಬಿಡ್ತೀನಿ ಒಂದೇ ಸಲ, ಆಮೇಲೆ ಬೇಯಿಸೋಕ್ಕೆ ಈಸಿ ಆಗುತ್ತೆ. ಇಲ್ಲ ಒಂದು ಸಲ ಲಟ್ಸೋದು ಈ ಕಡೆ ಬೇಯಿಸೋದು ಅಂದರೆ ಸ್ವಲ್ಪ ನನಗೆ ಲ್ಯಾಗ್ ಅನಿಸುತ್ತೆ. ಈಗ ಎರಡನ್ನು ಚಿಟ್ಕೊಂಡು ಫಟಾಫಟ್ ಅಂತ ಚಪಾತಿ ಬೇಯಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ನಾನು ಕ್ಲೀನಾಗಿ ಬಟ್ಟೆ ಯೂಸ್ ಮಾಡಿಕೊಂಡು ಕ್ಲೀನಾಗಿ ಈ ಥರ ಪ್ರೆಸ್ ಮಾಡಿ ಚಪಾತಿನ ಬೇಯಿಸ್ಕೊಳ್ಳೋದ್ರಿಂದ ಆಯಿಲ್ ಬೇಕಾಗಲ್ಲ, ಹಾಗೆ ಸಾಫ್ಟ್ ಕೂಡ ಇನ್ನೂ ಜಾಸ್ತಿ ಆಗುತ್ತೆ. ಸೊ ನೋಡಿ, ಈ ಥರ ಸಾಫ್ಟ್ ಚಪಾತಿ ಆಗುತ್ತೆ. ಥ್ಯಾಂಕ್ ಯು.